ನಮಸ್ಕಾರ, ನಾನು ನಿಮ್ಮ ಪವನ್ ಶೆಟ್ಟಿ. ವೆಲ್ಕಮ್ ಟು ಡೇ 6. ಸೊ ಇವತ್ತು ರೆಸ್ಟ್ ಡೇ. ಸೊ ಹಲವಾರು ಜನ ಡೌಟಲ್ಲಿ ಇರ್ತಾರೆ, ಎಷ್ಟು ದಿನ ವರ್ಕೌಟ್ ಮಾಡಬೇಕು, ಎಷ್ಟು ದಿನ ರೆಸ್ಟ್ ತೊಗೊಬೇಕು ಅಂತ. ಸೊ ಬಿಗಿನರ್ಸ್ಗೆ 5 days ಇನ್ ಅ ವೀಕು ಸಾಕಾಗುತ್ತೆ. ಬಟ್ ಇಂಟರ್ಮೀಡಿಯೇಟ್ ಆ್ಯಂಡ್ ಅಡ್ವಾನ್ಸ್ ಲೆವೆಲ್ ಅವ್ರಿಗೆ ಹೋಮ್ ವರ್ಕೌಟ್ ವಿಲ್ ಬಿ ನಥಿಂಗ್. ಸೊ ಅವರು 6 ಅಲ್ಲ 7 days ಮಾಡಿದ್ರೂ ಇಟ್ ಈಸ್ ಲೈಕ್ ಇನ್ಸಫಿಷಿಯೆಂಟ್. ಈ ಒಂದು ವಿಡಿಯೋ ರೆಸ್ಟ್ ಡೇ ಇದ್ರೇನು ಕೆಲವು ಕ್ವೆಶ್ಚನ್ಸ್ನ ಆನ್ಸರ್ ಮಾಡೋಕ್ಕೆ ಬಯಸ್ತೀನಿ. ಸೊ ಎಷ್ಟೋ ಜನ ಪ್ರೋಟೀನ್ ಸಪ್ಲಿಮೆಂಟ್ಸ್ ವಿಡಿಯೋ ಮಾಡಿದ್ದೆ, ಅದ್ರ ಬಗ್ಗೆ ಇನ್ನೂ ಕ್ವೆಶ್ಚನ್ಸ್ ಕೇಳಿದ್ದಾರೆ. ಒಂದು 4-5 ಕ್ವೆಶ್ಚನ್ಸ್ನ ಚೂಸ್ ಮಾಡಿದ್ದೀನಿ. ಸೊ ಅದರಲ್ಲಿ ಕೆಲವುದನ್ನ ಆನ್ಸರ್ ಮಾಡ್ತೀನಿ. ಸೊ ಕೆಲವರು ಕೇಳಿದ್ದಾರೆ, ಇಸ್ ಇಟ್ ಸೇಫ್, ಕಿಡ್ನಿ ಪ್ರಾಬ್ಲಮ್ ಬರ್ಬೋದಾ, ಇಲ್ಲಾಂದರೆ ಲಿವರ್ ಪ್ರಾಬ್ಲಮ್ ಬರ್ಬೋದಾ, ಎಷ್ಟೋ ಜನ ಕಿಡ್ನಿ ಆ್ಯಂಡ್ ಲಿವರ್ ಡ್ಯಾಮೇಜ್ ಆಗುತ್ತೆ ಪ್ರೋಟೀನ್ ತಿಂದರೆ, ಸಪ್ಲಿಮೆಂಟ್ಸ್ ತಿಂದರೆ ಅಂತ. ಸೊ ಆನ್ಸರ್ ಇಸ್ ಆ ರೀತಿ ಏನೂ ಆಗೋ ಚಾನ್ಸಸ್ ಇಲ್ಲ, ಅಂಟಿಲ್ ಆ್ಯಂಡ್ ಅನ್ಲೆಸ್ ಯು ಟೇಕ್ ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಪ್ರೋಟೀನ್ ಆ್ಯಂಡ್ ದೆನ್ ವಾಟರ್ ಕಡಿಮೆ ಕುಡಿಯೋದಾಗಿರಲಿ, ಇಲ್ಲಾಂದರೆ ಆಲ್ಕೋಹಾಲ್ ಜಾಸ್ತಿ ಕುಡಿಯೋದಾಗಿರಲಿ. ಆ ರೀತಿ ಮಾಡೋದ್ರಿಂದ ಕಿಡ್ನಿ ಸ್ಟೋನ್ಸ್ ಇಲ್ಲ ಕಿಡ್ನಿ ಎಫೆಕ್ಟ್ ಆಗೋ ಚಾನ್ಸಸ್ ಇದೆ. ಬಟ್ ಓನ್ಲಿ ಪ್ರೋಟೀನ್ ಕುಡಿದು ಕಿಡ್ನಿ ಸ್ಟೋನ್ಸ್ ಆಗಿರೋದು ಇಲ್ಲ ಕಿಡ್ನಿ ಎಫೆಕ್ಟ್ ಆಗಿರೋದು ಕೇಸಸ್ ತುಂಬ ರೇರು. ನನಗೆ ಗೊತ್ತಿರೋ ಪ್ರಕಾರ ನನ್ನ ಅಕ್ಕಪಕ್ಕ ನಾನು ಯಾರನ್ನೂ ನೋಡಿಲ್ಲ. ಇಟ್ ಮೈಟ್ ಬಿ ಬಿಕಾಸ್ ಆಫ್ ದ ಲೈಫ್ ಸ್ಟೈಲ್. ಅಂದರೆ ಬೆಳಗ್ಗೆ ಹೊತ್ತು ವರ್ಕೌಟ್ ಮಾಡಿ ಸಿಕ್ಕಾಪಟ್ಟೆ ಓನ್ಲಿ ಪ್ರೋಟೀನ್ ತೊಗೊಂಡು ನೈಟ್ ಹೊತ್ತು ಆಲ್ಕೋಹಾಲ್ ಇದೆಲ್ಲ ಇರುವಾಗ ಬಾಡಿ ಡಿಹೈಡ್ರೇಟ್ ಆಗುತ್ತೆ. ಆ್ಯಂಡ್ ಲಾಡ್ ಆಫ್ ಪ್ರೋಟೀನ್ಸ್, ಅದೊಂದು ನಾರ್ಮಲ್ ಲಿಮಿಟ್ಗಿಂತ ಎಕ್ಸ್ಟ್ರೀಮ್ ಪ್ರೋಟೀನ್ ತೊಗೊತಾರಲ್ಲ, ಅಂಥವರಲ್ಲಿ ಚಾನ್ಸಸ್ ಇದೆ ಕಿಡ್ನಿ ಎಫೆಕ್ಟ್ ಆಗೋದು. ಬಟ್ ಯೂಶ್ವಲಿ ನಾರ್ಮಲ್ ಆಗಿ 1 scoop 2 scoops ತೊಗೊಳೋರಿಗೆ ಏನು ಪ್ರಾಬ್ಲಮ್ ಇರೋಲ್ಲ. ಇಟ್ ಈಸ್ ಡೆಫಿನೆಟ್ಲಿ ಸೇಫ್ ಫಾರ್ ದ ಕಿಡ್ನಿ ಆ್ಯಂಡ್ ದ ಲಿವರ್, ಏನೂ ಪ್ರಾಬ್ಲಮ್ಸ್ ಇಲ್ಲ. ಆ್ಯಂಡ್ ಸೆಕೆಂಡ್ ಒನ್, ಪ್ರೋಟೀನ್ ಸಪ್ಲಿಮೆಂಟ್ಸ್ ಓನ್ಲಿ ಬಾಡಿ ಬಿಲ್ಡರ್ಸೇ ಯೂಸ್ ಮಾಡಬೇಕಾ ಅಂತ ಕೇಳಿದ್ದಾರೆ. ಸೊ ಪ್ರೋಟೀನ್ ಸಪ್ಲಿಮೆಂಟ್ಸ್ ಓನ್ಲಿ ಬಾಡಿ ಬಿಲ್ಡರ್ಸ್ ಯೂಸ್ ಮಾಡಬೇಕಂತೂ ಏನೂ ಇಲ್ಲ. ಸೊ ಪ್ರೋಟೀನ್ ಸಪ್ಲಿಮೆಂಟ್ಸ್ ವೇ ಪ್ರೋಟೀನ್ ಇರಲಿ, ಅದು ಒಂದು ಸ್ಮಾಲ್ ಕಿಡ್ಸ್ ಪ್ರಾಡಕ್ಟಿಂದ ಹಿಡಿದು ದೊಡ್ಡವ್ರವರೆಗೂ ತುಂಬ ಇಂಪಾರ್ಟೆಂಟ್. ಸೊ ವೇ ಪ್ರೋಟೀನ್ ಯಾವುದೇ ರೀತಿ ಡಿಸ್ಟಿಂಕ್ಷನ್ ಮಾಡಲ್ಲ, ಬಾಡಿ ಬಿಲ್ಡರ್ಸ್ಗೆ ಮಾತ್ರ ಇಲ್ಲಾಂದರೆ ಚಿಕ್ಕ ಹುಡುಗರಿಗೆ ಮಾತ್ರ ಅಂತ. ಓನ್ಲಿ ಥಿಂಗ್ ಇಸ್ ಕಂಟೆಂಟ್, ಎಷ್ಟು ಆ ಒಂದು ಕ್ವಾಂಟಿಟಿ ತೊಗೊತಿರಲ್ಲ ಅದು ಡಿಫ್ರೆಂಟ್ ಆಗುತ್ತೆ. ಬಾಡಿ ಬಿಲ್ಡರ್ಸ್ದೇ ಕಂಪ್ಲೀಟ್ ಟಾರ್ಗೆಟ್ ಬೇರೆ ಇರುತ್ತೆ, ನಾರ್ಮಲ್ ಲೈಫ್ ಸ್ಟೈಲ್ ಇರೋ ಟಾರ್ಗೆಟೇ ಬೇರೆ ಇರುತ್ತೆ, ಚಿಕ್ಕ ಹುಡುಗರದ್ದು ಟಾರ್ಗೆಟೇ ಬೇರೆ ಇರುತ್ತೆ. ಸೊ ಕ್ವಾಂಟಿಟಿ ವಿಲ್ ಡಿಫ್ರೆಂಟ್, ಬಟ್ ವೇ ಪ್ರೋಟೀನ್ ಆರ್ ಪ್ರೋಟೀನ್ ಕಂಟೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅ ಹ್ಯೂಮನ್ ಬಾಡಿ. ಮೂರನೇ ಡೌಟ್ ಬಂದು, ಪ್ರೋಟೀನ್ ಸಪ್ಲಿಮೆಂಟ್ಸಿಂದ ಆ್ಯಕ್ನೆ ಬರ್ಬೋದಾ, ಪ್ರೋಟೀನ್ ಸಪ್ಲಿಮೆಂಟ್ಸಿಂದ ರ್ಯಾಷಸ್ಸು ಪಿಂಪಲ್ಸು ಅದೆಲ್ಲ ಬರ್ಬೋದಾ ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಇಸ್ ತುಂಬ ಕಡಿಮೆ ಚಾನ್ಸಸ್ ಇದೆ, ಬಟ್ ದೇರ್ ಆರ್ ಪಾಸಿಬಿಲಿಟೀಸ್ ದ್ಯಾಟ್ ಇಟ್ ಮೈಟ್ ಲೀಡ್ ಟು ಅ ಬ್ರೇಕ್ಔಟ್. ಅಂದರೆ ಆ ಪಿಂಪಲ್ಸ್ ಆ್ಯಕ್ನೆ ಬರ್ಬೋದು, ಬಿಕಾಸ್ ವೇ ಪ್ರೋಟೀನ್ ವೆನ್ ಕಂಬೈನ್ಡ್ ವಿತ್ ಅ ಲಾಟ್ ಆಫ್ ವರ್ಕೌಟ್ ಆ ಒಂದು ಇನ್ಸುಲಿನ್ ಲೈಕ್ ಗ್ರೋತ್ ಫ್ಯಾಕ್ಟರ್ನ ರಿಲೀಸ್ ಮಾಡುತ್ತೆ, ಅದು ಸೆಬಮ್ ಗ್ಲ್ಯಾಂಡಿಂದ ಆಯಿಲ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಆ ರೀತಿ ಒಂದು ಆ್ಯಕ್ನೆ ಇಲ್ಲಾಂದರೆ ಪಿಂಪಲ್ಸಿಗೆ ಲೀಡ್ ಆಗ್ಬೋದು. ಬಟ್ ದಿಸ್ ಇಸ್ ಆಲ್ಸೋ ವೆರಿ ಲೆಸ್ ಚಾನ್ಸಸ್, ನಾಟ್ ಎವ್ರಿ ಒನ್ ಗೆಟ್ ಇಟ್. ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಪ್ರೋಟೀನ್ ಸಪ್ಲಿಮೆಂಟ್ಸ್ ಇಲ್ಲಾಂದರೆ ಫಿಟ್ನೆಸ್ಸಲ್ಲಿರೋರು ಓನ್ಲಿ ಪ್ರೋಟೀನ್ ಸಪ್ಲಿಮೆಂಟ್ಸ್ ತೊಗೊಳಲ್ಲ, ಅದು ಬಿಟ್ಟು ಬೇರೆ ಏನೇನೋ ತೊಗೊತಾರೆ. ಬಟ್ ಫೈನಲಿ ವೆನ್ ದೇ ಆರ್ ಆಸ್ಡ್ ಯಾಕೆ ಹೀಗಾಯಿತು ಹಂಗೆ ಅಂತ, ಈಸಿ ಒಂದು ಟಾರ್ಗೆಟ್ ಬಂದು ಪ್ರೋಟೀನ್ ಸಪ್ಲಿಮೆಂಟ್ಸ್ ಮೇಲೆ ಹಾಕ್ಬಿಡ್ತಾರೆ. ಈ ಒಂದು ಪ್ರೋಟೀನ್ ಸಪ್ಲಿಮೆಂಟ್ಸ್ ತೊಗೊತಾ ಇದ್ದೆ, ಅದರಿಂದ ರ್ಯಾಷಸ್ ಸ್ಟಾರ್ಟ್ ಆಯಿತು, ಪಿಂಪಲ್ಸ್ ಸ್ಟಾರ್ಟ್ ಆಯಿತು. ಬಟ್ ದ್ಯಾಟ್ ಈಸ್ ನಾಟ್ ಎಕ್ಸಾಕ್ಟ್ಲಿ ದಿ ಆನ್ಸರ್. ಅವರು ಇದು ಬಿಟ್ಟು ಬೇರೆ ಏನೇನೇನೋ ಮಾಡ್ತಾ ಇರ್ತಾರೆ. ಬಟ್ ವೆನ್ ಇಟ್ ಕಮ್ಸ್ ಟು ಪಬ್ಲಿಕ್ ಅಡ್ಮಿಟಿಂಗ್ ಯಾವುದರಿಂದ ಏನಾಯಿತು ಅಂತ, ಪ್ರೋಟೀನ್ ಸಪ್ಲಿಮೆಂಟ್ಸ್ ಈಸಿ ಆಗುತ್ತಲ್ಲ ಒಂದು ಟಾರ್ಗೆಟ್ ಮಾಡೋಕ್ಕೆ. ಸೊ ದಟ್ ಈಸ್ ವೈ ದೇ ಕ್ಲೇಮ್ ಇಟ್ ಆಸ್ ಪ್ರೋಟೀನ್ ಸಪ್ಲಿಮೆಂಟ್ಸ್. ಓನ್ಲಿ ಪ್ರೋಟೀನ್ ಸಪ್ಲಿಮೆಂಟ್ ತೊಗೊಂಡು ಪಿಂಪಲ್ಸ್ ಇಲ್ಲಾಂದರೆ ರ್ಯಾಷಸ್ ಬಂದಿರೋ ಕೇಸಸ್ ತುಂಬ ಕಡಿಮೆ. ಐ ಆಮ್ ನಾಟ್ ಸೇಯಿಂಗ್ ಇಟ್ ಇಸ್ ನಾಟ್ ಪಾಸಿಬಲ್ ಅಟ್ ಆಲ್, ತುಂಬ ಕಡಿಮೆ. ಸೊ ನೀವೇನು ಮಾಡ್ಬೋದು ಅಂದರೆ, ಪ್ರೋಟೀನ್ ಸಪ್ಲಿಮೆಂಟ್ಸ್ ತೊಗೊಳೋ ಮುಂಚೆ ಸ್ಯಾಂಪಲ್ ಪ್ಯಾಕೆಟ್ಸ್ ಇರುತ್ತೆ, ಚಿಕ್ಕ ಪ್ಯಾಕೆಟ್ಸ್ ಇರುತ್ತೆ, ಅದನ್ನು ತೊಗೊಂಡು ನಿಮ್ಮ ಬಾಡಿ ರೆಸಿಸ್ಟೆನ್ಸ್ ಹೇಗಿದೆ ಏನು ಅಂತ ನೋಡ್ಬೋದು. ಒನ್ಸ್ ದ್ಯಾಟ್ ಈಸ್ ಓಕೆ ಫಾರ್ ಓವರ್ ಡೇ ಆಫ್ 5 days ಇಲ್ಲಾಂದರೆ 10 days ಅದೊಂದು ಸ್ಯಾಂಪಲ್ ಪ್ಯಾಕೆಟ್ಸ್ ತೊಗೊಂಡೋಗ್ಬೋದು. ಅದಾದ ನಂತರ ಒನ್ಸ್ ಯು ಫೀಲ್ ಓಕೆ, ಈ ಪ್ರೋಟೀನ್ ಸಪ್ಲಿಮೆಂಟಿಂದ ನಮ್ಗೆ ಯಾವುದೇ ರೀತಿ ಏನು ರ್ಯಾಷಸ್ ಇಲ್ಲ, ಪಿಂಪಲ್ಸು ಜಾಸ್ತಿ ಆಗೋದಿರಲಿ ಇಲ್ಲಾಂದರೆ ಸ್ಟಾರ್ಟ್ ಆಗೋದಿರಲಿ ಏನು ಬರ್ತಾಯಿಲ್ಲ ಅಂತ ಅಂದರೆ, ದೆನ್ ಗೋ ಹೆಡ್ ವಿತ್ ದಿ ಪ್ರೋಟೀನ್ ಸಪ್ಲಿಮೆಂಟ್ಸ್. ಇನ್ನೊಂದು ಮೇಜರ್ ಡೌಟು ಎಷ್ಟೋ ಜನಕ್ಕೆ, ಅದು ಹುಡುಗರಿಗೆ ಏನು ಪ್ರಾಬ್ಲಮ್ ಅಂತಂದರೆ, ಪ್ರೋಟೀನ್ ಸಪ್ಲಿಮೆಂಟ್ಸ್ ತೊಗೊಂಡ್ರೆ ಹೇರ್ ಲಾಸ್ ಆಗೋ ಚಾನ್ಸಸ್ ಇದೆಯಾ, ಹೇರ್ ಲಾಸ್ ಆಗುತ್ತೆ ಅಂತ ಎಷ್ಟೋ ಜನ ಹೇಳಿದ್ದಾರೆ. ಎಷ್ಟೋ ಸರಿ ಸ್ಪೆಷಲಿಸ್ಟು ಹೇಳ್ತಾರೆ ಅವ್ರಿಗೆ ದಟ್ ಈಸ್ ವೇ ಪ್ರೋಟೀನ್ನ ಸ್ಟಾಪ್ ಮಾಡೋ ಹೇರ್ ಲಾಸ್ ಆಗೋ ಚಾನ್ಸಸ್ ಇದೆ ಅಂತ. ಸೊ ಇಸ್ ಇಟ್ ರಿಯಲಿ ಪಾಸಿಬಲ್? ಅದು ವೆರಿ ಲೆಸ್, ಐ ವುಡ್ ಸೇ ನೋ, ಬಟ್ ವೆರಿ ಲೆಸ್ ಚಾನ್ಸಸ್ ದ್ಯಾಟ್ ಹೇರ್ ಲಾಸ್ ಪ್ರೋಟೀನಿಂದ ಆಗೋ ಚಾನ್ಸಸ್ ಕಡಿಮೆ ಇದೆ. ಯಾಕಂದರೆ
ವೇ ಪ್ರೋಟೀನ್ ಇಲ್ಲ ಪ್ರೋಟೀನ್ ಇಂದ ನಿಮ್ಮ ಹೇರ್ಸು ನಿಮ್ಮ ನೇಲ್ಸು ಎಲ್ಲ ಚೆನ್ನಾಗಿ ಬೆಳೆಯುತ್ತೆ. ಬಿಕಾಸ್ ಹೇರ್ಸಲ್ಲಿರೋದು ಕೆರಾಟಿನ್ ಪ್ರೋಟೀನ್ ಇಸ್ ಅ ಕೈಂಡ್ ಆಫ್ ಪ್ರೋಟೀನ್. ಸೊ ಇದಕ್ಕೆಲ್ಲ ಪ್ರೋಟೀನ್ ಬೇಕೇ ಬೇಕು. ಸೊ ಇಫ್ ಇಟ್ ಹ್ಯಾಸ್ ಟು ಗ್ರೋ ಬೆಟರ್ ಯು ನೀಡ್ ಟು ಪ್ರೊವೈಡ್ ಲಾಟ್ ಆಫ್ ಪ್ರೋಟೀನ್ ಆರ್ ಅಟ್ಲೀಸ್ಟ್ ಅ ಗುಡ್ ಅಮೌಂಟ್ ಆಫ್ ಪ್ರೋಟೀನ್. ಪ್ರೋಟೀನ್ ಇಲ್ಲದೆ ಇರೋದಕ್ಕೆ ಬಾಲ್ಡ್ನೆಸ್ ಆಗೋ ಚಾನ್ಸಸ್ ತುಂಬ ಇದೆ. ಪ್ರೋಟೀನ್ ಪ್ರಾಪರ್ ಅಮೌಂಟಾಗಿ ಕೊಟ್ಟರೆ ದೆರ್ ಇಸ್ ನೋ ಚಾನ್ಸಸ್ ಆಫ್ ಬಾಲ್ಡ್ನೆಸ್ ಅಂಟಿಲ್ಲೆಸ್ ಇಟ್ ಈಸ್ ಜೆನೆಟಿಕಲಿ ಟ್ರಿಗರ್ಡ್ ಅವ್ರು ಬೇರೆ ಏನೋ ಆದರೂ ಟ್ರಿಗರ್ ಮಾಡಿದ್ರೆ ಬಾಲ್ಡ್ ಆಗ್ಬೋದು. ಬಟ್ ಯೂಶ್ವಲಿ ಪ್ರೋಟೀನ್ ಸ್ಟಾರ್ಟ್ ಮಾಡಿದ ತಕ್ಷಣ ನಾವು ವೇ ಪ್ರೋಟೀನ್ ಸ್ಟಾರ್ಟ್ ಮಾಡಿದ ತಕ್ಷಣ ಹೇರ್ ಲಾಸ್ ಆಗೋ ಚಾನ್ಸಸ್ಸು ಇಲ್ಲ. ಆ್ಯಂಡ್ ಫೈನಲಿ ಪ್ರೋಟೀನ್ ಸಪ್ಲಿಮೆಂಟ್ಸ್ ಬಂದಾಗ ಎಷ್ಟೋ ಜನ ಪರ್ಸ್ನಲಾಗಿ ಬಂದು ಕೇಳೋದು, ಸರ್ ಪ್ರೋಟೀನ್ ಸಪ್ಲಿಮೆಂಟ್ಸ್ ತೊಗೊಂಡ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತಾ, ಇಲ್ಲಾಂದರೆ ಎರೆಕ್ಟಲ್ ಡಿಸ್ಫಂಕ್ಷನ್ ಆಗುತ್ತಾ, ಇಲ್ಲಾಂದರೆ ಆ ಥರ ಪರ್ಸ್ನಲಾಗಿ ಕೇಳ್ತಾರೆ. ಬಟ್ ಥಿಂಗ್ ಇಸ್ ಪ್ರಾಬ್ಲಮ್ ಎಲ್ಲಾಗಿದೆ ಅಂದರೆ ಯೂಶ್ವಲಿ ಅಥ್ಲೀಟ್ಸ್, ಅಗೇನ್ ಐ ಆಮ್ ಕಮಿಂಗ್ ಟು ಅಥ್ಲೀಟ್ಸ್ ಪ್ರೋಟೀನ್ ಸಪ್ಲಿಮೆಂಟ್ಸ್ನ ಮಾತ್ರ ಯೂಶ್ವಲಿ ಸೋಷಿಯಲ್ ಮೀಡಿಯಾಲಿರ್ಬೋದು ಬೇರೆ ಎಲ್ಲ ಕಡೆನೂ ಇದೇ ತೊಗೊತಾ ಇರೋದು ಅಂತ ತೋರಿಸ್ಬಿಟ್ಟು ಬಾಡಿನ ತುಂಬ ಚೆನ್ನಾಗಿ ತೋರಿಸ್ಬೋದು. ಬಟ್ ಆ್ಯಕ್ಚುಲಿ ವಿದಿನ್ ದಿ ಕ್ಲೋಸ್ ಡೋರ್ಸ್ ಅವರು ಪ್ರೋಟೀನ್ ಸಪ್ಲಿಮೆಂಟ್ಸ್ ಬಿಟ್ಟು ಎಷ್ಟೋ ಬೇರೆ ಥರ ಸಪ್ಲಿಮೆಂಟ್ಸ್ ತೊಗೊತಾರೆ, ಎನ್ಹ್ಯಾನ್ಸರ್ಸ್ ತೊಗೊತಾರೆ. ಸೊ ಅದರಿಂದ ಪಿಂಪಲ್ಸ್ ಬರ್ಬೋದು, ಹೇರ್ ಲಾಸ್ ಬರ್ಬೋದು, ಆ್ಯಂಡ್ ದೇ ಅದರ್ ರಿಲೇಟೆಡ್ ಕಾಸ್ ಅಂದರೆ ಸೈಡ್ ಎಫೆಕ್ಟ್ಸ್ ರಿಲೇಟೆಡ್ ಟು ಇಟ್. ಸೊ ಹಂಗಾದಾಗ ಆ ಒಂದು ಕೇಸ್ ಬಂದು ವೆನ್ ಆಸ್ಡ್ ಯಾಕೆ ಹಿಂಗಾಯಿತು ಇಲ್ಲಾಂದರೆ ಏನು ರೀಸನ್ ಇರ್ಬೋದು ಅಂತ ಕೇಳಿದಾಗ ದ ಈಸಿಯೆಸ್ಟ್ ರೀಸನ್ ಟು ಪಾಯಿಂಟ್ ಔಟ್ ಇಸ್ ಆ ಪ್ರೋಟೀನ್ ಸಪ್ಲಿಮೆಂಟ್ ಸ್ಟಾರ್ಟ್ ಮಾಡಿದೆ ಅದರಿಂದ ಹೀಗಾಯಿತು ಅಂತ. ಬಿಕಾಸ್ ದೇ ಕಾಂಟ್ ಲೆಟ್ ಔಟ್ ವಾಟ್ ದೇ ಆರ್ ಟೇಕಿಂಗ್ ವಾಟ್ ಇನ್ಸೈಡ್ ದ ಕ್ಲೋಸ್ ಡೋರ್ಸ್ ಏನೇನು ತೊಗೊತಾ ಇದ್ದಾರೆ ಅಂತ ಅದನ್ನ ಯಾವತ್ತೂ ಅವ್ರು ಬಿಟ್ಕೊಡಲ್ಲ. ಸೊ ಪ್ರೋಟೀನ್ ಸಪ್ಲಿಮೆಂಟ್ಸ್ಗೆ ಡೈರೆಕ್ಟಾಗಿ ಪಾಯಿಂಟ್ ಔಟ್ ಮಾಡ್ತಾರೆ. ಬಟ್ ವೆನ್ ಇಟ್ ಕಮ್ಸ್ ಟು ಪ್ರಾಪರ್ ಸೈಂಟಿಫಿಕ್ ರಿಸರ್ಚ್ ಪೇಪರ್ಸ್ ಅದು ಇದು ನೋಡುವಾಗ there is no way that whey protein causes sexual problems or your hormonal imbalance ಆ ರೀತಿ ಏನೂ ಇಲ್ಲ. only thing is whey protein at adequate amount is very good for body. ತುಂಬ ತೀರಾ ಆದರೆ it is very bad. ಕೆಲವರು ಒಬ್ಸೆಸ್ ಆಗಿಬಿಟ್ಟು 5 scoops 8 scoops 10 scoops ತೊಗೊತಾರೆ ಆ್ಯಂಡ್ ದೇ ಡೋಂಟ್ ವರ್ಕೌಟ್. ಆ ಒಂದು ವರ್ಕೌಟು ಇಲ್ಲ ಓನ್ಲಿ ಪ್ರೋಟೀನ್ ತೊಗೊಳೋದ್ರಿಂದ ಒಳ್ಳೆ ಬಾಡಿ ಬರುತ್ತೆ ಅಂತ ಯೋಚನೆ ಮಾಡಿಬಿಟ್ಟು ತೊಗೊಳೋವ್ರಿಗೆ ಸೈಡ್ ಎಫೆಕ್ಟ್ಸ್ ಬರ್ಬೋದು. Other than that, there is no side effect as such. If it is taken properly and monitored by a specialist, there is no problem. So, ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ. So, feel free to use it, but use it, don't abuse it. So, ಈ ಒಂದು ಮಾತನ್ನ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. Guys, take care, stay safe and be healthy. See you all very soon in the next video.